ನಾನಿಲ್ಲಿ ಕೇವಲ ಒಂದೇ ಒಂದು ಆಲೂಗಡ್ಡೆಯನ್ನು ತೆಗೆದುಕೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ತೊಳೆದುಕೊಂಡು ಒಂದು ಮೀಡಿಯಮ್ ಸೈಜ್ನಲ್ಲಿ ಒಂದು ಸ್ಲೈಸಾಗಿ ಹೆಚ್ಕೊಳ್ಬೇಕು. ತುಂಬಾ ದಪ್ಪದಾಗಿಯೂ ಬೇಡ, ತುಂಬ ತೆಳುವಾಗಿಯೂ ಬೇಡ, ಒಂದು ಮೀಡಿಯಮ್ ಸೈಜ್ನಲ್ಲಿ ಹೆಚ್ಕೊಂಡ್ರೆ ಸಾಕು. ಆ ಹೆಚ್ಕೊಂಡಂತಹ ಸ್ಲೈಸ್ಗಳನ್ನು ಈ ಥರ ಉದ್ದುದ್ದಾಗಿಯೇ ಹೆಚ್ಕೊಂಡು ತೆಗೆದಿಟ್ಕೋಬೇಕು. ಸೊ ಅದಾದ ನಂತರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ, ಈ ಥರ ಸ್ಲೈಸ್ ಬಂದರೆ ಚೆನ್ನಾಗಿರ್ತದೆ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಆ ಸ್ಲೈಸ್ಗಳನ್ನು ಒಂದು ಸ್ವಲ್ಪ ತಣ್ಣಗೆ ಇರುವಂತಹ ನೀರಿನಲ್ಲಿ ಹಾಕಿ ಒಂದು 15 ನಿಮಿಷ ಬಿಟ್ಟು ಅವುಗಳನ್ನು ತೆಗೆದು ಒಂದು ಸ್ವಲ್ಪ ಒಣಗಿಸಿ ತೆಗೆದಿಡಬೇಕು. ನೆರಳಲ್ಲೇ ಕಂಪ್ಲೀಟಾಗಿ ಅದರಲ್ಲಿರುವ ನೀರಿನ ಅಂಶ ಕಂಪ್ಲೀಟಾಗಿ ರಿಮೂವ್ ಆಗೋ ಥರ ನೋಡ್ಕೊಳ್ಬೇಕು. ಅದಾದ ನಂತರ ನಾವು ಒಂದು ಬಾಣಲೆಯಲ್ಲಿ ಬಿಸಿ ಇಟ್ಕೊಂಡಂತಹ ಎಣ್ಣೆಗೆ ನಾವು ಸ್ಲೈಸಾಗಿ ಕಟ್ ಮಾಡಿದಂತಹ ಆಲೂ ಚಿಪ್ಸ್ಗಳನ್ನು ಹಾಕಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಥರ ಕರೆದ್ಕೋಬೇಕು. ನೋಡ್ತಾ ಇರ್ಬೋದು ಯಾವ ಥರ ಅದು ಗೋಲ್ಡನ್ ಬ್ರೌನ್ ಆಗಿ ಬಂದಿದೆ ಅಂತ. ಅವುಗಳನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಮಸಾಲ ಪೌಡರ್ನ ಹಾಕಿದರೆ ಫಿಂಗರ್ ಚಿಪ್ಸ್ ಟೇಸ್ಟ್ ಮಾಡೋಕ್ಕೆ ರೆಡಿಯಾಗಿದೆ. ಥ್ಯಾಂಕ್ ಯು.